10-15 ದಿವಸಕ್ಕೆ ಮೀನಿನ ಚಿಂತೆ ಇಲ್ಲ. ಮನ್ವಿತಾ ತಿಂದು ನೋಡ್ತಾ ಇದ್ದಾಳೆ. ಹೇಗಿದೆಯಾ ಟೇಸ್ಟ್? ಒಳ್ಳೆ ನೋಡಿ. ಇವಾಗ ಪಪ್ಪಾಯ ಜಾಮ್ ರೆಡಿ ಆಯಿತು ನೋಡಿ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತೋಟಕ್ಕೆ ಹೋಗಿ ಹುಲ್ಲು ತಂದಾಯಿತು, ಹಾಗೆ ಅನ್ನಕ್ಕೆ ಅಕ್ಕಿ ಅಂತ ತೊಳೆದು ಹಾಕಿ ಆಯಿತು. ಇವತ್ತು ವೈಟ್ ರೈಸ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇವಾಗ ಜಾನುವಾರು ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಮೀನು ಇಟ್ಕೊಂಡು ಬಂದರು. ನಮ್ಮೂರಲ್ಲಿ ಇವಾಗ ಮೀನು ಸಿಗೋದಿಲ್ಲ, ಹಾಗಾಗಿ ಸ್ವಲ್ಪ ದೂರ ಹೋಗಿ ಮೀನು ತರಬೇಕು. ಹಾಗೆ ಇವಾಗ ಸ್ವಲ್ಪ ಜಾಸ್ತಿ ಮೀನನ್ನು ತಂದಿದ್ದಾರೆ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಯಾವೆಲ್ಲ ಮೀನಿದೆ ಅಂತೇಳಿ ನೋಡೋಣ. ಇದು ಮಧುಮಾಲ್. ಇದು ನೋಡಿ ಮಧುಮಾಲ್ ಮೀನು. ಅದೆಂಥದ್ದು? ಇದು ಐಲೆ ಮತ್ತು ಬಂಗುಡೆ. ಅದು ಬಂಗುಡೆ. ಇದು ನಂಗು. ಬಿಡಿಸುವಾಗ ಬಿಡಿಸಿ ಎಲ್ಲ ಕಟ್ ಮಾಡೋದಲ್ವ ಇವಾಗ. ನೋಡಿ, ಅದು ನಂಗು. ಒಂದು ಬಂಗುಡೆ. ಇದು ಬೋಂಡಸ್. ಅದು ಬೋಂಡಸ್. ಅದು ಚಿಕನ್ ಸುಕ್ಕ ಮಾಡಿದಾಗೆ ಮಾಡಲಿಕ್ಕೆ. 10-15 ದಿವಸಕ್ಕೆ ಮೀನಿನ ಚಿಂತೆ ಇಲ್ಲ. ಫ್ರೈ ಮಾಡೋದು, ಸಾರು ಮಾಡೋದು, ಫ್ರೈ ಮಾಡೋದು, ಸಾರು ಮಾಡೋದು. 1, 2, 3, 4 ಥರದ ಮೀನು ತಂದಿದ್ದಾರೆ. ಇವಾಗ ಅದನ್ನು ಬೇಗನೆ ಕ್ಲೀನ್ ಮಾಡಬೇಕು. ನಂಗೆ ಮೀನಿನ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಚರ್ಮ ಎಂತ ಹೇಳೋದು ಅದಕ್ಕೆ? ಎಂತ ಹೇಳೋದು? ಚರ್ಮ. ನಂಗು ಮೀನಿನ ಚರ್ಮ ಸಣ್ಣದು, ದೊಡ್ಡದೇನಲ್ಲ. ಹಾಗೆ ಬೇಗನೆ ಇದನ್ನು ಕ್ಲೀನ್ ಮಾಡ್ತೇವೆ. ಬೆಕ್ಕುಗಳು ಕಟ್ ಮಾಡಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ಬೆತ್ತ ಇಟ್ಕೊಂಡು ಬಂದಿದ್ದು. ಇವಾಗ ಮೀನು ಕ್ಲೀನ್ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಾಯಿತು. ಇನ್ನು ಸಾಯಂಕಾಲಕ್ಕೆ ಬೊಂಡಸ್ ಪದಾರ್ಥ ಮಾಡಬೇಕು. ಮತ್ತು ಉಳಿದದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೇವೆ. ಎಲ್ಲವನ್ನು ಈ ಥರ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಟಿದೆ. ಬೊಂಡಸ್ ನೋಡಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ. ಹಾಗೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದೆವು. ದೇವಸ್ಥಾನದಲ್ಲಿ ಇವಾಗ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಹಾಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು, ನಾವು ಕೂಡ ಹೋಗಿ ಬಂದೆವು. ತುಂಬಾ ಚೆನ್ನಾಗಾಗಿದೆ ದೇವಸ್ಥಾನ. ಖುಷಿ ಆಯಿತು ನನಗೆ ಆ ದೇವಸ್ಥಾನ ನೋಡಿ. ಹಾಗೆಯೇ ಪರಿಚಯದವರೊಬ್ಬರು ಸಿಕ್ಕಿದ್ರು, ದೇವಸ್ಥಾನದ ದರ್ಶನವನ್ನು ಮಾಡಿಸಿ ತಂದರು. ಹಾಗೆ ಆಮೇಲೆ ನಾವು ಊಟ ಮಾಡಿ ಮನೆಗೆ ಬಂದೆವು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ವರ್ಷ ಆಯಿತು ದೇವಸ್ಥಾನದ ಕೆಲಸ ಕಾರ್ಯಗಳು ನಡೀತಾ ಇದ್ದವು. ಹಾಗೆ ಇವಾಗ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ, ಬ್ರಹ್ಮಕಲಶ ನಡೀತಾ ಇದೆ. ಹಾಗೆ ನಾವು ಹೋಗಿ ಬಂದೆವು. ಖುಷಿ ಆಗ್ತದೆ ನಮ್ಮೂರಿನ ದೇವಸ್ಥಾನಕ್ಕೆ ಹೋಗಿ ಬಂದೆವು ಅಂತ ಹೇಳಲಿಕ್ಕೆ. ಮಧ್ಯಾಹ್ನದಲ್ಲಿ ಊಟ ಮಾಡಿ ಬಂದೆವು. ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇವಾಗ ಮಧ್ಯಾಹ್ನ ಬಂದು ರೆಸ್ಟ್ ಎಲ್ಲ ಮಾಡಿ ಇವಾಗ 3 ಗಂಟೆ ಕಳೀತು. ಆವಾಗ ಬೆಳಗ್ಗೆ ನಾನು ಪಪ್ಪಾಯದ್ದು ಜ್ಯೂಸ್ ಮಾಡಿದ್ದೆ. ಅರ್ಧ ಪಪ್ಪಾಯದ್ದು ಜ್ಯೂಸ್ ಮಾಡಿ ನಾವು ಕುಡಿದೆವು. ಹಾಗೆ ಇನ್ನು ಅರ್ಧ ಪಪ್ಪಾಯ ಇದೆ. ಈ ಪಪ್ಪಾಯದಿಂದ ನನಗೆ ಇವಾಗ ಜಾಮ್ ಮಾಡಬೇಕು. ನೋಡಬೇಕು ಜಾಮ್ ಹೇಗೆ ಬರ್ತದೆ ಅಂತೇಳಿ. ಹಾಗೆ ಸ್ವಲ್ಪ ಅಲ್ವಾ, ಅರ್ಧ ಪಪ್ಪಾಯದಿಂದ ಮಾಡೋದು. ಸ್ವಲ್ಪ ಮಾಡಿ ನೋಡುವಾಗ ಗೊತ್ತಾಗ್ತದೆ, ಚೆನ್ನಾಗಿದ್ದರೆ ಮತ್ತೆ ಕೂಡ ಮಾಡ್ಬೋದಲ್ವ ಅಂತೇಳಿ. ಹಾಗೆ ಇವಾಗ ಇದನ್ನು ಹೇಗೆ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗ ಮೊದಲಿಗೆ ಇದರ ಬೀಜವನ್ನೆಲ್ಲ ತೆಗೆದು ಇದರ ಪಲ್ಪನ್ನು ಒಂದು ಪಾತ್ರೆಗೆ ಹಾಕ್ತೇನೆ. ಇವಾಗ ನೋಡಿ ಇದರ ಬೀಜವನ್ನೆಲ್ಲ ತೆಗೆದಾಯಿತು. ನಾನು ಇವಾಗ ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ಹಾಕ್ತೇನೆ. ನಾನು ಸ್ಮ್ಯಾಶ್ ಮಾಡಿಯೇ ಹಾಕ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ತೆಗೆದೆ ನೋಡಿ. ಇವಾಗ ಎಷ್ಟು ಪಲ್ಪ್ ಸಿಕ್ಕಿತ್ತು. ಈಗ ಇದರಿಂದ ನಾನು ಜಾಮ್ ತಯಾರು ಮಾಡ್ತೇನೆ. ಇವಾಗ ಪಪ್ಪಾಯದ ಪಲ್ಪನ್ನೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಇವಾಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ.
ಗಟ್ಟಿ ಗಟ್ಟಿಯಾಗಿದ್ದರೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದನ್ನು ನಾನು ಹೆಚ್ಚಾಗಿ ಸ್ಮ್ಯಾಶ್ ಮಾಡಿಯೇ ತೆಗೆದದ್ದು, ಹಾಗಾಗಿ ಜಾಸ್ತಿ ಏನು ತುಂಡುಗಳಿಲ್ಲ ಇದರಲ್ಲಿ. ಇಲ್ಲಿ ಪಪ್ಪಾಯದ ಪಲ್ಪ್ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಇವಾಗ ಬಿಸಿಯಾಗಿದೆ. ಇದಕ್ಕೆ ಇವಾಗ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತೇನೆ. ಜಾಮ್ ಅಂದಮೇಲೆ ಸ್ವಲ್ಪ ಸಿಹಿಯಾಗಿ ಇರಬೇಕಲ್ವ, ಬ್ರೆಡ್ ಜೊತೆಗೆಲ್ಲ ತಿನ್ನಲಿಕ್ಕೆ. ಪಪ್ಪಾಯನೂ ಸಿಹಿಯಾಗಿದೆ, ಅದೇ ರೀತಿ ಸಕ್ಕರೆ ಹಾಕಿದ ಮೇಲೆ ಇನ್ನೂ ಸಿಹಿ ಆಗ್ತದೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಇದಕ್ಕೆ ನಾನು ಅರ್ಧ ಲಿಂಬೆ ಹುಳಿ ರಸವನ್ನು ಹಿಂಡ್ತೇನೆ. ನೋಡಿ ಇವಾಗ ಪಪ್ಪಾಯ ಜಾಮ್ ರೆಡಿ ಆಯಿತು ನೋಡಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ತೇನೆ. ನೋಡಿ, ಜಸ್ಟ್ ನಾನು ಟ್ರೈ ಮಾಡಿ ನೋಡಿದ್ದಷ್ಟೇ ಹೇಗೆ ಬರ್ತದೆ ಅಂತೇಳಿ. ಇದನ್ನೆಲ್ಲ ತುಂಬ ದಿವಸ ಇಡುವ ಹಾಗೆ ಇರಲಿಕ್ಕಿಲ್ಲ, ಯಾಕೆಂದರೆ ಅದಕ್ಕೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಇರ್ಬೋದು. ಇದು ನಾನು ಸಿಂಪಲಾಗಿ ಮಾಡಿದ್ದು, ಹೇಗೆ ಬರ್ತದೆ ನೋಡೋಣ. ಪಪ್ಪಾಯ ಇದೆ ಅಲ್ವಾ ಮನೆಯಲ್ಲಿ, ಹಾಗಾಗಿ ನೋಡಿ ಬ್ರೆಡ್ ಜೊತೆ ಹಾಕಿ ತಿನ್ನಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ. ಇವಾಗ ಒಂದು ಪಾತ್ರೆಯಲ್ಲಿ ಹಾಕಿಡ್ತೇನೆ. ನೋಡಿ ಪಪ್ಪಾಯ ಜಾಮ್ ರೆಡಿ ಆಯಿತು. ನೋಡುವಾಗ ತುಂಬಾ ಚೆನ್ನಾಗಿ ಬಂದಾಗೆ ಕಾಣ್ತದೆ. ಇನ್ನು ಇವಾಗ ಇದು ತಣ್ಣಗಾಗಲಿ, ಮತ್ತು ಬ್ರೆಡ್ ಜೊತೆಗೆ ಹಾಕಿ ತಿಂದು ನೋಡೋಣ ಹೇಗಿದೆ ಇದರ ಟೇಸ್ಟ್ ಅಂತೇಳಿ. ಪಪ್ಪಾಯ ಜಾಮ್ ಮಾಡಿ ಆಯಿತು. ಹಾಗೆ ಇವಾಗ ಬ್ರೆಡ್ ಇದೆ, ಬ್ರೆಡ್ ಸ್ಲೈಸಿಗೆ ಹಾಕಿ ಟೇಸ್ಟ್ ನೋಡಲಿಕ್ಕೆ ಮನ್ವಿತಳಿಗೆ ಕೊಡ್ತೇನೆ. ಮನ್ವಿತ ಇವಾಗ ಬಂದಿದ್ದಾಳೆ. ಅವಳಿಗೆ ಇವತ್ತು ಭಾರಿ ಖುಷಿ, ಯಾಕೆಂದರೆ ನಾಳೆ ಎದ್ದು ಒಂದು ದಿವಸ ಹೋದರೆ ಅವಳದ್ದು ಎಕ್ಸಾಮ್ ಮುಗೀತದೆ. ಅದೇ ರೀತಿ ಫಸ್ಟ್ ಪಿ ಯು ಕೂಡ ಆಗ್ತದೆ. ಭಾರಿ ಖುಷಿ ಅವಳಿಗೆ, ಒಂದೇ ಎಕ್ಸಾಮ್ ಉಳಿದದಲ್ವ ಅಂತೇಳಿ. ಹಾಗೆ ಮತ್ತೆ ಗಟ್ಟಿ ಮಲಗ್ಬೋದು ಅಲ್ವಾ. ಬ್ರೆಡ್ಡಿಗೆ ಜಾಮ್ ಹಾಕ್ತಾ ಇದ್ದಾಳೆ. ಇವಾಗ ಜಾಮ್ ಹಾಕಿ ಆಯಿತು. ಮನ್ವಿತಾ ಟೇಸ್ಟ್ ನೋಡ್ತಾ ಇದ್ದಾಳೆ. ಮನ್ವಿತಾ ತಿಂದು ನೋಡ್ತಾ ಇದ್ದಾಳೆ. ಹೇಗಿದೆಯಾ ಟೇಸ್ಟ್? ಒಳ್ಳೆದಿಲ್ಲ ಪಪ್ಪಾಯಿ? ನಿನಗೆ ಪಪ್ಪಾಯಿ ಇಷ್ಟ ಇಲ್ಲ ಅಲ್ವಾ? ಹಾಗಾಗಿ ಒಳ್ಳೆದುಂಟ. ಬ್ರೆಡ್ಡಿಗೆ ಒಳ್ಳೆದಾಗ್ತದ? ಅವಳಿಗೆ ಅಷ್ಟು ಇಷ್ಟ ಆಗಲಿಕ್ಕಿಲ್ಲ, ಯಾಕಂದರೆ ಪಪ್ಪಾಯ ಅಲ್ವಾ. ಪಪ್ಪಾಯ ಅವಳಿಗೆ ಯಾವಾಗಲೂ ಇಷ್ಟ ಇಲ್ಲ, ಅವಳಿಗೆ ತಿನ್ನೋದಿಲ್ಲ. ಒಳ್ಳೆದುಂಟ. ತುಂಬ ಸ್ವೀಟ್ ಆಗಿದ್ದರೆ ಮಾತ್ರ ಒಂದು ತುಂಡು ಪಪ್ಪಾಯ ತಿಂತಾಳೆ. ಹಾಗಾಗಿ ನಿನ್ನೆ ಒಂದು ಕಟ್ ಮಾಡಿದ್ದೆವು, ಅದು ಸ್ವಲ್ಪ ತಿಂದಿದ್ದಾಳೆ. ಇಲ್ಲದ್ರೆ ಪಪ್ಪಾಯ ಬೇಡವೇ ಬೇಡ. ಇವಾಗ ಜಾಮ್ ಒಳ್ಳೆದುಂಟಂತೆ, ಹಾಗೆ ಬ್ರೆಡ್ ತಿಂತಾ ಇದ್ದಾಳೆ. ನಾನು ಕೂಡ ಟೇಸ್ಟ್ ನೋಡ್ತೇನೆ. ಒಳ್ಳೆದಿದೆ. ಬ್ರೆಡ್ ಜೊತೆಗೆ ಪಪ್ಪಾಯ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಒಳ್ಳೆ ಟೇಸ್ಟ್ ಇದೆ. ಇನ್ನು ಅವಾಗ ಬೊಂಡಾಸ್ ಕ್ಲೀನ್ ಮಾಡಿಟ್ಟದ್ದು ಹಾಗೆಯೇ ಇದೆ. ಅದರದ್ದು ಒಂದು ರೆಸಿಪಿ ಮಾಡಬೇಕು ಬೇಗನೆ, ಹಾಗೆ ಅದು ಕೆಲಸ ಕೂಡ ಇದೆ. ಅಷ್ಟೊತ್ತಾಗುವಾಗ ಕತ್ಲಾಗ್ತದೆ, ಹಾಗೆ ಅದನ್ನು ಇವಾಗ ಬೇಗನೆ ಮಾಡ್ತೇನೆ. ನೋಡಿ, ನಾನಿಲ್ಲಿ ಸಾಯಂಕಾಲಕ್ಕೆ ಬೊಂಡಸ್ ಮೀನಿನ ಸುಕ್ಕ ಮಾಡ್ತಾ ಇದ್ದೇನೆ. ಇವಾಗ ಎಲ್ಲ ಮಸಾಲವನ್ನು ಹಾಕಿ ಬೊಂಡಸನ್ನು ಕೂಡ ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಎಲ್ಲವನ್ನು ಹಾಕಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ನೋಡಿ, ಸಾಯಂಕಾಲಕ್ಕೆ ಬೊಂಡಸ್ ಮೀನಿನ ಸುಕ್ಕ ಕೂಡ ರೆಡಿ ಆಯಿತು. ನೋಡಿ, ಚಿಕನ್ ಸುಕ್ಕ ಥರ ಮಾಡಿದ್ದೇನೆ. ಸಾಯಂಕಾಲಕ್ಕೆ ಬೊಂಡಸ್ ಮೀನಿನ ಸುಕ್ಕ ರೆಡಿ ಆಯಿತು. ಹಾಗೆಯೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.